ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಅಪ್ಪ ಐ ಲವ್ ಯು ಅಂದರೆ ನಿಮಗೆ ನಿಮ್ಮ ಅಪ್ಪ ನೆನಪಾಗ್ತಾರಾ ಅಥವಾ ಸಿನಿಮಾ ನೋಡಿದವ್ರಿಗೆ ಅವ್ರ ಅಪ್ಪ ಕನೆಕ್ಟ್ ಆಗ್ತಾರೆ? ನಮಗೂ ನಮ್ಮ ಅಪ್ಪಂದಿರು ನೆನಪಾಗ್ತಾರೆ, ನಮ್ಮ ಮಕ್ಕಳಿಗೂ ನಮ್ಮ ಅಪ್ಪಂದಿರು ನಾನು ನೆನಪಾಗ್ತೀನಿ. ಆ್ಯಂಡ್ ಸಿನಿಮಾ ನೋಡಿದವ್ರಿಗೂ ಸಹ ಅವ್ರ ಅಪ್ಪಂದಿರು ಡೆಫಿನೆಟ್ ಆಗಿ ನೆನಪಾಗ್ತಾರೆ. ಮೇಡಮ್, ಅಪ್ಪ ಐ ಲವ್ ಯು ಅಂದ ತಕ್ಷಣ ಮೊದಲು ನೀವು ಕಾಶಿನಾಥ್ ಸರ್ ನೆನಪಾಗ್ತೀರಾ, ನಿಮ್ಮ ಸಾಂಗ್ ನೆನಪಾಗುತ್ತೆ. ಸೊ ಅದೇ ಟೈಟಲ್ ಸಿನಿಮಾ ಬರ್ತಾ ಇದೆ, ಆ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡ್ತಿದ್ದೀರಾ. ಸೊ ಹೆಂಗನ್ಸುತ್ತೆ? ತುಂಬ ಲಕ್ಕಿ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಒಂಥರ ಎಕ್ನಾಲೇಜ್ಮೆಂಟ್ ಅದು. ಕೆಲಸ ಮಾಡಿದ್ದೀರಾ, ಸಿನಿಮಾ ನಟಿ ಅಂತ ನಾವು ಗುರ್ತು ಹಿಡಿತೀವಿ, ನಿಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ನಮಗೊಂದು ತಿಳಿವಿದೆ. ಸೊ ಈ ಥರದೆಲ್ಲ ಎಕ್ನಾಲೇಜ್ಮೆಂಟ್ ಸಿಕ್ಕಿದಾಗ ಇನ್ನೂ ಕೆಲಸ ಮಾಡಬೇಕು ಅಂತ ಒಂದು ಅನಿಸುತ್ತೆ. ಸೊ ಲಕ್ಕಿ ಅಂತ ಫೀಲ್ ಆಗುತ್ತೆ. ಸರ್, ಈ ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಥರ ಬರುತ್ತಾ? ಏನಿರುತ್ತೆ? ನಾವು ಟ್ರೈಲರ್ ನೋಡಿದ್ವಿ, ಒಂದು ಸಪೋರ್ಟಿಂಗ್ ಅಂತಲೇ ಹೇಳ್ಬೋದು, ಒಂದು ಮುಖ್ಯ ಪಾತ್ರ ಅಂತಲೂ ಹೇಳ್ಬೋದು ಸರ್. ಬಟ್ ಮೇನ್ ಹೀರೋಯಿನ್ ಆಗಿ ಸಂಜಯ್ ಮತ್ತು ಜೀವಿತ ಅವರಿದ್ದಾರೆ. ಇವರು ಮುಖ್ಯ ಪಾತ್ರದಲ್ಲೇ ಬರ್ತೀವಿ, ಒಂದು ಕೀ ಪಾಯಿಂಟ್ ಆಗಿರುತ್ತೆ ಸಿನಿಮಾಗೆ. ಮೇಡಮ್, ನಿಮ್ಮ ರೋಲ್ ಹೇಗಿರುತ್ತೆ? ಸರ್ ಹೇಳ್ದಾಗೆ ನಂದು ಕೂಡ ಇಂಪಾರ್ಟೆಂಟ್ ಪಾತ್ರ. ಸರ್ ಜೊತೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡುವಂಥ ಒಂದು ಅವಕಾಶ, ನಾನಿ ಸರ್ ಜೊತೆ ಒಂದು ತೆರೆನ ಹಂಚ್ಕೊಳ್ಳುವಂಥ ಒಂದು ಅವಕಾಶ. ಸೊ ತುಂಬ ಒಳ್ಳೆ ಪವರ್ಫುಲ್ ಡೈಲಾಗ್ಸ್ ಇದೆ. ಸೊ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸಲ್ಲಿ ನಾವು ಬರ್ತೀವಿ, ತುಂಬ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಇದು. ಐ ಥಿಂಕ್ ತುಂಬ ಜನ ಕನೆಕ್ಟ್ ಆಗುವಂಥದ್ದು. ಆಮೇಲೆ ಕ್ಲೈಮ್ಯಾಕ್ಸ್ಗೋಸ್ಕರನೇ ಫ್ಯಾಮಿಲಿ ಪದೇ ಪದೇ ಬಂದು ಸಿನಿಮಾ ಥಿಯೇಟರಿಗೆ ಬಂದು ನೋಡುವಂಥ ಸಿನಿಮಾ. ಸರ್, ಈ ಸಿನಿಮಾ ಟೀಮ್ ಜೊತೆ ನಾವು ನೋಡಿದ್ರೆ ಬಿಗಿನಿಂಗ್ ಇಂದ ನೀವಿದ್ರಿ, ಮುಹೂರ್ತಕ್ಕೆ ಬಂದಿದ್ರಿ. ಸೊ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ದೀರಾ. ಸೊ ಫೈನಲ್ ಆಗಿ ಸಿನಿಮಾ ಹೆಂಗೆ ಬಂದಿದೆ ನಿಮ್ಗೆ ತೋರಿಸಿದ್ರಾ ಟೀಮು? ನೋಡಿದ್ವಿ ಸರ್, ಪೂರ್ತಿ ಸಿನಿಮಾ ನೋಡಿದ್ವಿ. ಮೊನ್ನೆ ಸೌಂಡ್ ಎಲ್ಲ ಚೆಕ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಥಿಯೇಟ್ರಲ್ಲಿ ನೋಡಿದ್ವಿ. ಚೆನ್ನಾಗಿ ಬಂದಿದೆ, ಒಳ್ಳೆ ಕಂಟೆಂಟ್ ಇರೋಂಥ ಸಿನಿಮಾ. ಸೊ ಎಲ್ಲರೂ ಮಕ್ಕಳು ಅವ್ರ ತಂದೆ ರೀತಿಯಲ್ಲಿ ಬಂದು ನೋಡೋವಂಥ ಸಿನಿಮಾ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಮೇಡಮ್, ನೀವೇನಾದರೂ ನೋಡಿದ್ರೆ? ಹೌದು, ಡಬ್ಬಿಂಗ್ ಟೈಮಲ್ಲಿ ನೋಡಿದೆ. ಮತ್ತು ನನಗೂ ತುಂಬ ಜೆನ್ಯೂನ್ಲಿ ಅನ್ಸೋದೇನಪ್ಪ ಅಂತ ಹೇಳಿದ್ರೆ, ಈಗಿನ ಬ್ಯುಸಿ ಸ್ಕೆಡ್ಯೂಲ್ಗೆ ಎಸ್ಪೆಷಲಿ ಈ ಸಮ್ಮರ್ ಟೈಮಲ್ಲಿ ಮನೆಯಿಂದ ಹೊರಗಡೆ ಬರೋದೇ ಎಷ್ಟೋ ಜನರಿಗೆ ಕಷ್ಟ ಆಗಿದೆ. ಸೊ ಈಗ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಎಲ್ಲ ತಂದೆಂದ್ರು ಮನೇಲಿರೋ ಹೆಂಡತಿ ಮಕ್ಕಳನ್ನೆಲ್ಲರೂ ಹೊರಗೆ ಕರ್ಕೊಂಡು ಹೋಗಬೇಕು, ಈ ಥರ ಒಂದು ಸಿನಾರಿಯೋ ಇರಬೇಕಾದ್ರೆ ಐ ಥಿಂಕ್ ಥಿಯೇಟರ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ರಿಗೂ. ಸೊ ಎಷ್ಟು ಅಂತ OTT ನೋಡೋದು, ಎಷ್ಟು ಅಂತ ಮನೆಗೆ ಕುತ್ಕೊಂಡು ಸಿನಿಮಾ ನೋಡೋದು. ಸೊ ಫಾರ್ ಅ ಚೇಂಜ್ ಥಿಯೇಟರ್ಗೆ ಬಂದುಬಿಟ್ಟು ಮೊದಲು ಯಾವ ಥರ ಪಾಪ್ಕಾರ್ನ್ ತೊಗೊಂಡು ಸಿನಿಮಾನ ಎಂಜಾಯ್ ಮಾಡ್ತಾಯಿದ್ರು, ಕಂಪ್ಲೀಟ್ ಆ ಸಿನಿಮಾ ಎಕ್ಸ್ಪೀರಿಯನ್ಸ್ ಮತ್ತೆ ಎಲ್ಲರೂ ಪಡ್ಕೊಳ್ಳುವಂಥ ಸಿನಿಮಾ ಇದು. ಸೊ ಐ ಥಿಂಕ್ ಪರ್ಫೆಕ್ಟ್ ಟೈಮ್ಗೆ ರಿಲೀಸ್ ಆಗ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ಎಲ್ರಿಗೂ ಸಮ್ಮರ್ ವೆಕೇಷನು. ಸೊ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋದು. ಎಸ್ಪೆಷಲಿ ನನ್ನ ದೊಡ್ಡಮ್ಮ ಹೈದರಾಬಾದಿಂದ ಬರ್ತಾ ಇದ್ದಾರೆ ಫಸ್ಟ್ ಶೋಗೆ. ಸರ್, ಈಗ ನವಡೇಸ್ ಅಂದರೆ ಬೀಂಗ್ ಎ ಫಾದರ್, ನೀವು ಆ್ಯಕ್ಚುಲಿ ಮಕ್ಕಳು ಮತ್ತು ತಂದೆಯ ಸಂಬಂಧ ಹೇಗಿರ್ಬೇಕು ಸರ್ ನಿಮ್ಮ ಪ್ರಕಾರ ಈಗಿನ ಜನ್ರೇಷನ್ಗೆ? ಸರಿ, ಏನಂದರೆ ಮಕ್ಕಳ ಬಗ್ಗೆ ಹೇಳ್ಬೇಕಂದ್ರೆ ಅವ್ರನ್ನ ನೋಡಿ ನಾನು ತುಂಬ ಕಲಿತಾ ಇದ್ದೀನಿ ಸರ್. ಯಾಕಂದರೆ ಇವತ್ತು ಅವರು ನಮಗೆ ತಂದೆ ತಾಯಿ ಥರ ಕಾಣಿಸ್ತಾರೆ. ಬಿಕಾಸ್ ಏನಂದರೆ ನನ್ನ ಮಕ್ಕಳು ನನಗಿಂತ ಒಳ್ಳೆಯವರು, ನನಗಿಂತ ಬುದ್ಧಿವಂತರು, ನನಗಿಂತ ಡೆಡಿಕೇಟೆಡು. ಸೊ ಎಲ್ಲ ವಿಚಾರದಲ್ಲಿ ಕೆಲವೊಂದು ವಿಚಾರದೆಲ್ಲ ನೋಡಿದಾಗ ಹೌದಲ್ವಾ, ಇವರಿಂದ ಕಲಿಯೋದು ನನಗೆ ಎಷ್ಟೊಂದಿದೆ ಅಂತ ಅನ್ನಿಸ್ತು. ಅವ್ರ ಮುಂದೆ ನಾನು ಮಗು ಆಗಿರುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆ ಇಬ್ಬರು ಮಕ್ಕಳು ನನಗೆ ತಂದೆ ತಾಯಿ ಥರ, ಅವರಿಂದ ನಾನು ಕಲಿತಾ ಇದ್ದೀನಿ ಸಾಕಷ್ಟು. ಸೊ ಇದು ಎಲ್ಲರಲ್ಲೂ ಬರಬೇಕು. ಅಂದರೆ ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೀನಿ, ಸೊ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು, ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಒಂದು ರೈವಲ್ರಿ ಬೆಳ್ಕೊಂಡೋಗುತ್ತೆ ಹೊರತು ಯಾವತ್ತೂ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಬೆರೀತಾ ಹೋಗ್ತೀವಿ. ಅವರಿಂದ ಕಲಿಯುವಂಥ ವಿಷಯಗಳು ಸಾಕಷ್ಟು ಇರ್ತವೆ. ಆ ಒಂದು ಕಲಿಯೋ ಪ್ರಾಸೆಸ್ಸಲ್ಲಿ ನಾನಿದ್ದೀನಿ. ನಿಮ್ಮ ಬಾಲ್ಯದ ನೆನಪಿಸ್ಕೊಳ್ಳೋದು ತಂದೆ ಅಥವಾ ತಾಯಿ ಜೊತೆ ಯಾವ ರೀತಿಯಾದ ಅಂದರೆ ಬಾಲ್ಯದಲ್ಲಿ ಅಂದರೆ ನಮಗೆ ಸಣ್ಣ ವಯಸ್ಸಲ್ಲೇ ನಮಗೆ ದುಡಿಯೋದನ್ನು ಕಲಿಸ್ಬಿಟ್ರು ನಮ್ಮ ತಂದೆ ತಾಯಿಗಳು. ನಾವು ಬೀದಿನಲ್ಲಿ ಹೆಚ್ಚಿಗೆ ಎಷ್ಟು ಆಟ ಆಡಿದ್ದೀವಿ ಅಷ್ಟೇ ನನ್ನ ತಂದೆ ತಾಯಿ ಅವ್ರ ಜೊತೆನಲ್ಲಿ ಕರ್ಕೊಂಡೋಗಿ ನಮ್ಮ ಕೆಲಸ ಮಾಡೋದನ್ನು ಕಲಿಸ್ಕೊಟ್ರು. ಅವಾಗಲಿಂದನೇ ನಮ್ಗೆ ದುಡಿಯೋದನ್ನು ಕಲಿಸ್ಕೊಟ್ರು. ಸೊ ಹಾಗಾಗಿನೇ ಇವತ್ತು ಎಷ್ಟೇ ಲೈಫಲ್ಲಿ ಸ್ಟ್ರಗಲ್ ಬಂದರೂ, ಏನೇ ಕಷ್ಟಗಳು ಬಂದರೂ ನಮ್ಗೆ ಅವೆಲ್ಲ ಏನು ಕಷ್ಟಗಳಂತ ಅನ್ನಿಸ್ಲಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಲ್ಲೇ ನಮಗೆ ದುಡಿಯೋದು ರೂಢಿ ಆಗೋಗಿತ್ತು. ಮೇ ಬಿ ನನ್ನ ಹೆಗಲ ಮೇಲೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ತೊಗೊಂಡಾಗ ನಾನು ಮೋಸ್ಟ್ಲಿ ನಾನು 10th ಸ್ಟ್ಯಾಂಡರ್ಡ್ ಮುಗಿಸ್ತಾ ಇದ್ದಂಗೆ ನನ್ನ ಫ್ಯಾಮಿಲಿ ಜವಾಬ್ದಾರಿ ಪೂರ್ತಿ ನನ್ನ ಹೆಗಲ ಮೇಲೆ ಎತ್ಕೊಂಡ್ಬಿಟ್ಟೆ. ಅದೇ ನನಗೆ ತುಂಬ ದೊಡ್ಡ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಏನಂದರೆ ಸಣ್ಣ ವಯಸ್ಸಿಂದನೂ ಅವ್ರ ಜೊತೆಲಿ ಕೆಲಸ ಮಾಡಿ 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 ರೂಢಿ ಇದ್ದಿದ್ದರಿಂದ ಅದೇ ರೀತಿ ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಅನ್ನಿಸ್ತು. ಯಾವಾಗಲೂ ನನಗೆ ಒಂದು ಸರಿ ರಿಯಲೈಸ್ ಆದಾಗ, ಅಯ್ಯೋ ಹೌದಲ್ವಾ, 10th ಸ್ಟ್ಯಾಂಡರ್ಡ್ಗೆ ನಾನು ನನ್ನ ಫ್ಯಾಮಿಲಿ ಜವಾಬ್ದಾರಿ ನನ್ನ ಹೆಗಲ ಮೇಲೆ ತೊಗೊಂಡ್ಬಿಟ್ಟಿದ್ದೆ, ಗ್ರೇಟ್ ಅಂತ ಅನ್ನಿಸ್ತು. ಅದಕ್ಕೆ ಮುಖ್ಯವಾದ ಕಾರಣ ನನ್ನ ತಂದೆ ತಾಯಿ. ನಾನೆಲ್ಲ ಒಂದು ತಂದೆ ತಾಯಿಗೂ ಅದನ್ನೇ ಹೇಳೋದು, ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀರ ಅದ್ರ ಜೊತೆಯಲ್ಲಿ ಜೀವನದಲ್ಲಿ ಅವ್ರಿಗೆ ಜವಾಬ್ದಾರಿಗಳನ್ನ ಕಳಿಸಿ ಅವ್ರ ವಯಸ್ಸಿಗೆ ಬರ್ತಾ ಇದ್ದಂಗೆ
ಅವ್ರ ಅನ್ನ ಅವರೇ ಸಂಪಾದನೆ ಮಾಡೋದನ್ನು ಕಲಿಸ್ಬೇಕು. ಅವ್ರ ಖರ್ಚನ್ನ ಅವರೇ ನೋಡ್ಕೊಳ್ಳೋಂಥ ಒಂದು ದಾರಿಗಳನ್ನ ಅವ್ರಿಗೆ ಒಳ್ಳೆ ಮಾರ್ಗಗಳನ್ನು ಹೇಳ್ಕೊಡ್ಬೇಕು. ಇದು ಹೇಳ್ಕೊಟ್ಟಾಗ ನಿಮಗೆ ಮುಂದೆ ಮಕ್ಕಳ ಬಗ್ಗೆ ಚಿಂತೆ ಮಾಡೋವಂಥ ಒಂದು ಯೋಚನೆ ಇರಲ್ಲ, ನನ್ನ ಮಕ್ಕಳ ಲೈಫ್ ಹೆಂಗು ಅಂತ. ಆಲ್ರೆಡಿ ನೀವು ಮಕ್ಕಳನ್ನ ಮೊದಲಿನ ಪ್ರಿಪೇರ್ ಮಾಡಿರ್ತೀವಿ. ಅದು ನನ್ನ ತಂದೆ ತಾಯಿಯಿಂದ ನಾನು ಕಲ್ತಿದ್ದು ಬಾಲ್ಯದಲ್ಲಿ. ಸೊ ಆಟ ಆಡೋದ್ರ ಜೊತೆಲ್ಲ ನಾನು ಕೆಲಸ ಮಾಡೋದನ್ನು ಕಲಿಸ್ಕೊಟ್ರು. ನಿಮ್ಮ ಬಾಲ್ಯ ಪೋಷಕರು ಚಿಕ್ಕ ವಯಸ್ಸಿಂದನೂ ನಾನು ಸ್ವಲ್ಪ ಹೈಪರ್ ಆ್ಯಕ್ಟಿವ್. ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲ ಕಡೆ ಹೋದರೆ ಪ್ರೈಸ್ ತೊಗೋಬೇಕು. ಡಿಬೇಟ್ ಆಗಲಿ, ಸ್ಪೀಚಸ್ ಆಗಲಿ, ಡಾನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಏನೇ ಆದ್ರೂ ಒಂದು ಮನೆಯಿಂದ ಒಂದು ಖುಷಿ ಇರ್ತಾಯಿತ್ತು. ಮತ್ತು ನಮ್ಮ ತಂದೆ ತುಂಬ ಚೆನ್ನಾಗಿ ಬರೀತಾ ಇದ್ರು. ಸೊ ನನ್ನ ಡಿಬೇಟ್ಗೆಲ್ಲ ಅವರೇ ಸ್ಪೀಚ್ ಬರ್ಕೊಡ್ತಾ ಇದ್ರು. ಸೊ ನಾನು ಅದನ್ನು ತೊಗೊಂಡು ಅಲ್ಲಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಸ್ಪೀಚ್ ಮಾಡಬೇಕಾದ್ರೆ ಜಡ್ಜಸ್ಸಿಂದ ಒಂದು ನಾಡ್ ಸಿಕ್ಕಿದ್ರೆ ಪಾಯಿಂಟ್ ಕ್ಲಿಕ್ ಆಗಿಬಿಟ್ಟಿದೆ, ಮೇ ಬಿ ಐ ವಿನ್ನಿಂಗ್ ದ ಡಿಬೇಟ್ ಕಾಂಪಿಟೇಷನ್ ಅಂತ ತಲೆಗೆ ಬಂದುಬಿಡ್ತಾ ಇತ್ತು. ಕ್ವಿಝಿಗೆ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರು ನಮ್ಮ ತಂದೆ. ಸೊ ಅವಾಗೆಲ್ಲ IT ಕ್ವಿಝ್ ಎಲ್ಲ ನ್ಯಾಷನಲ್ ಲೆವೆಲ್ ತನಕನೂ ಎಲ್ಲ ಹೋಗಿ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ಪಟ ಕೇಳೋದು, ನಾನು ಪಟ ಆನ್ಸರ್ ಮಾಡೋದು. ಸೊ ಹೂಸ್ ದ ಫಾದರ್ ಆಫ್ WWW ಟಿಮ್ ಬರ್ನರ್ಸ್-ಲೀ. ಸೊ ಈ ಥರ ಸೊ 10th ಸ್ಟ್ಯಾಂಡರ್ಡ್ ತನಕ ಆ ಥರದ್ದು. ಆಮೇಲೆ ಸರ್ ಹೇಳ್ತಾ ಇದ್ರು ಅವ್ರ ತಂದೆ ಎಷ್ಟು ಚೆನ್ನಾಗಿ ನೀಟಾಗಿ ಶೂ ಎಲ್ಲ ಪಾಲಿಷ್ ಮಾಡಿಕೊಡ್ತಾ ಇದ್ರು ಅಂತ. ಸೊ ನಮ್ಮ ತಂದೆನೂ ಹಾಗೆ 10th ಸ್ಟ್ಯಾಂಡರ್ಡ್ ತನಕನೂ ನನ್ನ ಶೂನ ಅವರೇ ನೀಟಾಗಿ ಪಾಲಿಷ್ ಮಾಡಿಡೋದು ಸ್ಕೂಲ್ಗೆ ಹೋಗಬೇಕಾದ್ರೆ. ಸೊ ಅದು ಎಲ್ಲ ಹೆಣ್ಮಕ್ಳಿಗೂ ತಂದೆಂದ್ರು, ಈಗ ನೀವು ನೆಕ್ಸ್ಟ್ ಮುಂದೆ ತಂದೆಂದ್ರ ಆದಾಗ ನಿಮಗೂ ಗೊತ್ತಾಗುತ್ತೆ ಅದು ಫೀಲಿಂಗ್ ಏನು ಅಂತ. ಐ ಆಮ್ ಶೋರ್ ಯು ಆರ್ ಆಲ್ರೆಡಿ ಅ ಡ್ಯಾಡ್. ಆಗಿದ್ದೀರಾ ಇಬ್ರು? ಆಗಿದ್ರೆ ಹೇಳ್ರೋ. ನೈಸ್, ಗುಡ್. ಸೊ ಆ ಥರದ್ದು. ಆ್ಯಂಡ್ ನಮ್ಮ ತಾಯಿ ತುಂಬ ಬೈಯೋದು ನನಗೆಲ್ಲ, ನೀವೇ ಹಾಳು ಮಾಡ್ತಾ ಇದ್ದೀರಾ, ಅವಳಿಗೆ ಎಲ್ಲ ಕಡೆ ಕಳಿಸ್ತೀರಾ. ಸೊ ನಮ್ಮ ತಂದೆ ಅವಳು ಏನು ಬೇಕಾ ಅವಳು ಯಾವತ್ತೂ ನಿಲ್ಲಿಸ್ಬೇಡ. ಕೆಂಡಸಂಪಿಗೆ ಟೈಮಲ್ಲೂ ಅಷ್ಟೇ ನಾನು ಮನೇಲಿ ಹೇಳಿರಲಿಲ್ಲ ಆಡಿಷನ್ಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಯಾವುದೋ ಇದೇ ಥರ ಒಂದು ಮಾಧ್ಯಮದಲ್ಲಿ ಆ್ಯಂಕರ್ ಆಗೋಕೆ ಹೋಗ್ತಾ ಇದ್ದೀನಿ, ಒಂದು ಆಡಿಷನ್ಗೆ ಹೋಗ್ಬಿಟ್ಟು ಬರ್ತೀನಿ ಅನ್ನೋ ಥರದಲ್ಲಿ ಸುಳ್ಳು ಹೇಳಿಬಿಟ್ಟು ಬೆಂಗಳೂರು ಬಂದು ಕೆಂಡಸಂಪಿಗೆ ಸಿಕ್ಕಾದ್ಮೇಲೆ ಬೀಟ್ಗೆ ಹಾಕಬೇಕಲ್ಲ, ನಿಮಗೆ ಸಿನಿಮಾ ಸಿಕ್ಕಿದೆ ಹೆಂಗೆ ಒಪ್ಸೋದು ಅಂತ. ಸೊ ನಮ್ಮ ಪಪ್ಪ ಅವಾಗ ಫಾರ್ಮಲ್ಲಿದ್ದರು ಸಂಜೆ ಅಷ್ಟೊತ್ತಿಗೆ. ಸೊ ಅವಾಗ ಕುತ್ಕೊಂಡು ಅಪ್ಪನಿಗೆ ಹೀಗೆ ದುನಿಯಾ ಸೂರಿ ಅವರ ಸಿನಿಮಾ ಸಿಕ್ಕಿದೆ ಹೋಗ್ತೀನಿ ಅಂದ ತಕ್ಷಣ ನಮ್ಮ ಅಪ್ಪನ ಒಂದು ಹಿಂಗೆ ಲುಕ್ಕು, ಸುಮ್ಮನೆ ಹೇಳ್ತಿದ್ದಾಳ, ಏನಿದು ಏನು ಕತೆ ಅದನ್ನು ಲಾಸ್ಟಿಗೆ. ಯಾಕಂದರೆ ನಮ್ಮ ಎಂಟೈರ್ ಫ್ಯಾಮಿಲಿಲಿ ಯಾರೂ ಆ ಥರದೊಂದು ಡಿಸಿಷನ್ ತೊಗೊಂಡು ಮನೆಯಿಂದ ಹೋಗಿ ಈ ಥರದ್ದೆಲ್ಲ ಮಾಡಿರೋ ಉದಾಹರಣೆಗಳೇ ಇಲ್ಲ. ಎಲ್ಲರೂ ಡಾಕ್ಟರ್ಸ್, ಇಂಜಿನಿಯರ್ ಆ ಥರ ಪ್ರೊಫೆಷನ್ನೇ ಚೂಸ್ ಮಾಡಿರೋದು. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು PU ಆದಮೇಲೆ ಒಳ್ಳೆ ಮಾರ್ಕ್ಸ್ 10th ಒಳ್ಳೆ ಮಾರ್ಕ್ಸ್ ಸಿಕ್ಕಿತ್ತು. ಸೊ PU ನನಗೆ ಸೈನ್ಸ್ ಓದೋಕ್ಕಾಗಿರಲಿಲ್ಲ ನೀಟಾಗಿ. ಸೊ ಇಂಜಿನಿಯರಿಂಗ್ ಮಾಡಲಿಲ್ಲ, ನಾನು ಜರ್ನಲಿಸಮ್ ತೊಗೊಂಡೆ ಅನ್ನೋ ಥರದಲ್ಲಿ ತುಂಬ ಬೇಜಾರಿತ್ತು. ಆ್ಯಂಡ್ ಆದರೆ ನಮ್ಮ ತಂದೆ ಹೆಂಗೆ ಪರವಾಗಿಲ್ಲ, ಅವಳು ತೊಗೊಂಡಿರೋ ಫೀಲ್ಡಲ್ಲಿ ಹೆಂಗಾದರೂ ಏನಾದ್ರು ಮಾಡಿ ಉದ್ಧಾರ ಆಗ್ತಾಳೆ ಬಿಡು, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ ನಮ್ಮ ತಂದೆ. ಸೊ ಏನೋ ಒಂಥರ ಅಪಾರವಾದ ನಂಬಿಕೆ. ಆ ನಂಬಿಕೆ ಉಳಿಸ್ಕೋಬೇಕು, ಈಗ ತನಕನೂ ಅದೇ ಇರೋದು ನನ್ನ ಮನಸ್ಸಲ್ಲೂ. ಅಪ್ಪಂಗೆ ಏನೋ ನನ್ನ ಮೇಲೆ ನಂಬಿಕೆ, ಆ ನಂಬಿಕೆನ ಉಳಿಸ್ಕೋಬೇಕು. ಸೊ ಇಲ್ಲಿ ತನಕ ಒಂದು ಸರಿ ದಾರಿ ಅಂತ ಹೇಳ್ತೀವಲ್ಲ, ಅದೊಂದು ರೌಟ್ ಮ್ಯಾಪ್ ಹಾಕ್ಕೊಟ್ಟಿರೋದನ್ನ ಎಲ್ಲ ಒಂದು ಚಿಕ್ಕ ಪುಟ್ಟ ಮನುಷ್ಯ ಅಂತ ಹೇಳಿದ್ಮೇಲೆ ಹ್ಯೂಮನ್ ಎರರ್ ಎಲ್ಲರಿಂದನೂ ತುಂಬ ಕಾಮನ್ ಅದು. ಸೊ ಆ ಥರದ್ದು ಎಲ್ಲ ಮಕ್ಕಳಿಂದನೂ ತಪ್ಪಾಗೇ ಇರುತ್ತೆ. ಸೊ ಅದನ್ನು ಹೆಂಗೆ ತಿದ್ದಿ ಅದನ್ನು ಯಾವ ಥರ ನಾವು ನಮ್ಮಲ್ಲಿ ಈಗ ಒಂದೊಂದ್ಸತಿ ಅಲ್ಲಿ ತಂದೆ ಇರಲ್ಲ, ಬಟ್ ತಂದೆ ಕಲಿಸಿರೋ ಪಾಠ ಇರುತ್ತೆ. ಸೊ ಆ ಪಾಠದಿಂದ ಹೆಂಗೆ ಮುಂದೆ ಹೋಗ್ತೀವಿ ಅನ್ನೋ ಥರದಲ್ಲಿ ಅಷ್ಟೇ. ಸರ್, ಆನ್ ಸ್ಕ್ರೀನ್ ಮೇಲೆ ತಾಯಿಯ ಸೆಂಟಿಮೆಂಟ್ ಸಿನಿಮಾಗಳು ತುಂಬ ಬಂದಿದೆ, ತಂದೆಯ ಸೆಂಟಿಮೆಂಟ್ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಯಿತು. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ ತಂದೆಯ ಭಾವನೆಗಳನ್ನು ಕೂಡ ನಿರ್ದೇಶಕರು ಹೇಳಿದಾಗ ಹೆಂಗೆ ಅನ್ಸುತ್ತೆ ಒಬ್ಬ ಫಾದರ್ ಆಗಿ? ಏನಂದರೆ ಬ್ಯಾಕ್ ಸ್ಟೇಜ್ ಹೀರೋ ತಂದೆ ಯಾವತ್ತೂ. ಅವನ ಕಷ್ಟಗಳು ಯಾರಿಗೂ ಹೇಳ್ಕೊಳ್ಳೋದಕ್ಕಲ್ಲ. ಅಂದರೆ ಒಂದು ಗಂಡಸು ಅನ್ನೋ ಒಂದು ಸ್ವಾಭಿಮಾನ ಇರುತ್ತೆ. ಹೆಣ್ಮಕ್ಳು ಅಂದರೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟು ಎಲ್ಲನೂ ತೋಡ್ಕೊಂಡ್ಬಿಡ್ತಾರೆ. ಆದರೆ ಗಂಡು ಮಕ್ಳಿಗೆ ಆಗಲ್ಲ. ನಿಮಗೆ ಅನುಭವ ಇರುತ್ತೆ. ಮನೇಲಿ ಹೆಣ್ಮಕ್ಳು ಕಣ್ಣೀರು ಹಾಕ್ಬಿಟ್ಟು ಏನೋ ಒಂದು ಹೇಳ್ಕೊಂಡ್ಬಿಡ್ತಾರೆ. ಬಟ್ ಮನೆಗೆ ಗಂಡು ಮಕ್ಕಳಾದವರು, ತಂದೆ ಆದವರು ಅವರೇ ಕಣ್ಣೀರು ಹಾಕ್ತಾ ಕೂತ್ಕೊಂಡ್ಬಿಡ್ತು ಅಂದರೆ ನನ್ನ ಫ್ಯಾಮಿಲಿ ಗತಿ ಏನು ಅದನ್ನು ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಏನೇ ಕಷ್ಟ ಇದ್ದರೂ ಏನೇ ಇದ್ರೂ ವಿಷಕಂಠಂತರ ನೋವನ್ನೆಲ್ಲ ನಂಬ್ಕೊಂಡು ಮಾಡಿಕೊಂಡು ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಆಗಲೇ ಯಾರೋ ಹೇಳಿದ್ರು ನಮ್ಮ ಆ್ಯಂಕರ್ ಒಬ್ಬರು, ಸೊ ತಾಯಿ ಏನಕ್ಕೆ ಮಕ್ಕಳನ್ನ ಸೊಂಟದ ಮೇಲೆ ಇಟ್ಕೊಂಡು ಬೆಳೆಸ್ತಾಳೆ ಅಂದರೆ ಇಡೀ ಪ್ರಪಂಚ ನನ್ನ ಮಕ್ಕಳು ನೋಡಬೇಕು ಅಂತ. ಆದರೆ ತಂದೆ ಹೆಗಲ ಮೇಲೆ ಕುತ್ಕೊಂಡು ಯಾಕೆ ಬೆಳೆಸ್ತಾನೆ ಅಂದರೆ, ಕೂರಿಸ್ಕೊಂಡು ಯಾಕೆ ಬೆಳೆಸ್ತಾನೆ ಅಂದರೆ ನಾನು ನೋಡದೇ ಇರೋಂಥ ಪ್ರಪಂಚ ನನ್ನ ಮಕ್ಕಳು ನೋಡಲಿ ಅಂತ. ಸೊ ಅದು ತಂದೆ. ಅವನು ಯಾವತ್ತೂ ಅದ್ರ ಬಗ್ಗೆ ನನ್ನ ಮಗನಿಗೆ ಇದು ಮಾಡಿಕೊಟ್ಟೆ, ನನ್ನ ಮಗಳಿಗೆ ಇದು ಮಾಡಿಕೊಟ್ಟೆ ನೀವು ನೋಡಿ ಹೇಳೋದಲ್ಲ ತಂದೆ. ಎಲ್ಲರೂ ಹೇಳ್ತಿರ್ತಾರೆ ಮಕ್ಕಳನ್ನ ನೋಡು ಎಷ್ಟು ಚೆನ್ನಾಗಿ ಬೆಳೆಸೋರು ಹಂಗೆ ಅಂತ. ಸುಮ್ಮನೆ ನಕ್ಕೊಂಡು ಸುಮ್ಮನೆ ಆಗ್ತಾನೆ ಹೊರತು
ಅವನಿಗೆ ಹೆಮ್ಮೆ ಸಾರ್ಥಕತೆ ಅಂತ ಅನ್ಸೋದು ಯಾವಾಗ ಅಂದರೆ ತನ್ನ ಮಕ್ಕಳು ಯಾವುದೋ ಒಂದು ಕ್ಷೇತ್ರದಲ್ಲಿ ಅದ್ಭುತವಾದ ಒಂದು ಸಾಧನೆ ಮಾಡಿದಾಗ ಏನಯ್ಯ ನಿಮ್ಮ ಮಗ ಇಂಥ ಸಾಧನೆ ಮಾಡ್ದ ಅಂದಾಗ ಅದೊಂದು ಸಾರ್ಥಕತೆ ಅವ್ರು ಕೇಳೋದು ಬಿಟ್ಟರೆ ಮಕ್ಕಳಿಂದ ಬೇರೆ ಅವ್ರು ಇನ್ನೇನು ಬಯಸುತ್ತೆ. ಕೆಲವೊಂದು ಮನೆಗಳನ್ನ ನಾನು ನೋಡಿದ್ದೀನಿ, ಎಷ್ಟು ಸ್ವಾಭಿಮಾನಿ ತಂದೆ ತಾಯಿಗಳು ಅಂದರೆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲನೂ ಮಾಡ್ತಾ ಇರ್ತಾರೆ, ಆದರೂ ಅವ್ರ ಹತ್ರ ₹1 ಇಸ್ಕೊಳ್ಳಲ್ಲ ಅವರು. ಇಲ್ಲ, ಕೊನೆವರೆಗೂ ನಾನು ದುಡ್ದಿದ್ದ ದುಡ್ಡಲ್ಲೇ ನಾನು ಇದು ಮಾಡಬೇಕು, ನನ್ನ ಮಕ್ಕಳೇ ಯಾವತ್ತಿದ್ರು ಮಕ್ಕಳೇ, ಅವ್ರ ಹತ್ರ ಯಾವತ್ತೂ ದುಡ್ಡು ತೊಗೊಂಬೇಡ, ನಾವಿರೋವರೆಗೂ ನಾವೇ ಊಟ ಹಾಕ್ಬೇಕು ಅವ್ರಿಗೆ, ಆ ಥರ ಮನೋಭಾವ ಬರೋದು ಓನ್ಲಿ ತಂದೆಗೆ ಮಾತ್ರನೇ. ಸೊ ತಂದೆ ಇಸ್ ಆಲ್ವೇಸ್ ಗ್ರೇಟ್. ಮೇಡಮ್, ನಿಮ್ಮ ಸಿನಿಮಾದಲ್ಲಿ ಕೆಲವೊಬ್ರು ಆರ್ಟಿಸ್ಟ್ಗಳು ಕ್ಯಾಮಿಯೋ ಥರ ಮಾಡಿರ್ತಾರೆ, ನೀವು ಬೇರೆಯವರ ಸಿನಿಮಾ ಮಾಡಿದ್ದು ಒಂಥರ ಸ್ಪೆಷಲ್ ಅಂತ ಅನ್ಸುತ್ತೆ, ಹೆಂಗೆ ಅನ್ಸುತ್ತೆ ಅಂತ? ಇದಕ್ಕಿಂತ ಮುಂಚೆ ಅದೇ ಚೌಕಾದಲ್ಲಿ ಒಂದು ಕ್ಯಾಮಿಯೋ ರೋಲೆ, ಸೊ ಕ್ಲಿಕ್ ಆಯಿತು. ಜನ ಒಂದು ಹಾಡು ನೋಡೋಕ್ಕೋಸ್ಕರ ಎಷ್ಟೋ ಜನ ಅವ್ರ ಫ್ಯಾಮಿಲಿ ಮತ್ತೆ ಮತ್ತೆ ಬರೋ ಥರ ಆಯಿತು. ಸೊ ಯಾವ ಸಿನಿಮಾ ಹೇಗೆ ಎಲ್ಲಿ ಯಾಕೆ ಜನರಿಗೆ ಇಷ್ಟ ಆಗುತ್ತೆ ಆ ಮಿಸ್ಟ್ರಿ ಇವತ್ತಿನವರೆಗೂ ಯಾರಿಗೂ ಸಾಲ್ವ್ ಆಗದೇ ಇಲ್ಲ. ಇಟ್ಸ್ ಅನ್ಸಾಲ್ವ್ ಮಿಸ್ಟ್ರಿ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲೂ ಕ್ಲಿಕ್ ಆಗ್ಬೋದು, ಜನರಿಗೆ ಇಷ್ಟ ಆಗ್ಬೋದು. ನಂದು ಒಂದು ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಜನ ಬರಬೇಕು ಥಿಯೇಟರ್ಗೆ. ಬಂದ ಮೇಲೆ ಸಿನಿಮಾ ಇಷ್ಟಪಟ್ಟು ಏನೋ ಒಂದು ತೊಗೊಂಡು ಹೋಗಬೇಕು. ಸೊ ಆ ಥರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದಿದೆಯಲ್ಲ, ಆವಾಗಲೇ ನಿಮ್ಗೆ ಯಾವುದೇ ಒಂದು ಸ್ಟೋರಿ ಆಗಲಿ ಇನ್ನೊಂದಾಗಲಿ ಏನೋ ಒಂದು ಒಳ್ಳೇದು ತೊಗೊಂಡು ಹೋಗ್ತೀರಾ. ನೀವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೇ ಸಿನಿಮಾ ಥಿಯೇಟ್ರಿಗೆ ಬಂದಾಗಲಿ ಒಂದು ಸಿನಿಮಾ ಥರ ನೋಡಬೇಕು ಅನ್ನೋ ಥರದಲ್ಲಿ. ತಬ್ಲಾ ನಾಡಿ ಸರ್ ಇದರಲ್ಲಿ ತಂದೆ ಕ್ಯಾರೆಕ್ಟರ್ ಮಾತಾಡೋದು, ಇಷ್ಟು ದಿನ ಅವರು ಕ್ಯಾಮಿಯೋ ಕಾಮಿಡಿ ರೋಲ್ಗಳು ಮಾಡ್ಕೊಂಡು ಬಂದಿರೋದಿರ್ಬೋದು, ಅದು ಕಾಮಿಡಿ ಜನರಲ್ಲೇ ಇದ್ದಿದ್ದಂಥದ್ದು, ಇದ್ರಲ್ಲಿ ತುಂಬಾ ಎಮೋಷನಲ್ ಪಾತ್ರದಲ್ಲಿ ಮಾಡಿರುವಂಥದ್ದು. ಸೊ ನಿಮ್ಗೆ ಹೇಗಿತ್ತು ಸರ್? ನೀವು ನೋಡಿ, ಅಬ್ಸರ್ವ್ ಮಾಡಿ, ಯಾರು ತುಂಬ ನಗಿಸ್ತಾ ಇರ್ತಾರೆ, ನಿಮ್ಮ ಗ್ರೂಪಲ್ಲಿ ಆಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾರು ತುಂಬ ನಗಿಸ್ತಾ ಇರ್ತಾರೆ, ಜಾಲಿಯಾಗಿರ್ತಾರೆ, ಖುಷಿಯಾಗಿರ್ತಾರೆ, ಅವ್ರು ಯಾವತ್ತಾದ್ರೂ ಕಣ್ಣಲ್ಲಿ ನೀರು ಬಂತು ಅಂದರೆ ನಿಮ್ಮ ಕಣ್ಣಲ್ಲೂ ನೀರು ಬಂದ್ಬಿಡುತ್ತೆ. ಏನೋ ಅವನು ಎಲ್ಲರೂ ನಗಿಸ್ತಾ ಇದ್ದ ಮಾಡ್ತಾ ಇದ್ದ, ಒಂದು ನಿಮಿಷ ನಮಗೆ ಬೇಜಾರಾಗೋದಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತು ಇವನು ಅಳ್ತಾವನಲ್ಲ ಮಗ, ಬಾ ಅವನೇನು ಕಷ್ಟ ನೋಡೋಣ ಅಂತ ಎಲ್ಲರೂ ಬಂದ್ಬಿಡ್ತಾರೆ ಜೊತೆನಲ್ಲಿ. ಸೇಮ್ ಅದೇ ಥರ ಪಾತ್ರ ನಾಣಿ ಅವ್ರದ್ದು ಈ ಸಿನಿಮಾದಲ್ಲಿ. ಎಲ್ಲ ಸಿನಿಮಾದಲ್ಲೂ ನಗಿಸ್ತಾ ಇದ್ರು, ಈ ಸಿನಿಮಾದಲ್ಲಿ ಅಳಿಸ್ತಾರೆ, ನಗ್ಸೋದ್ರ. ಅದೇ ಥರ ಪಾತ್ರ ನಾಣಿ ಅವ್ರದ್ದು ಇದರಲ್ಲಿ. ಸೊ ಮೊದಲಿಂದ ಏನು ನಗಿಸ್ತಾರೆ, ಕೊನೆಯಲ್ಲಿ ಅಳಿಸ್ತಾರೆ, ಆ ಥರದ್ದೊಂದು ಪಾತ್ರ ನಾಣಿ ಅವ್ರದ್ದು. ನಿಮ್ಮ ಮುಂದಿನ ಪ್ಲಾನ್ಸ್ ಏನಿದೆ? ಮುಂದಿನ ಸಿನಿಮಾ ಮುಂದಿನ ಪ್ಲಾನ್ಸ್ ನಮ್ಮಿಬ್ಬರದ್ದು ಕೇಳ್ತಾ ಇದ್ದಿಲ್ಲ, ಅವ್ರದ್ದು ಕೇಳ್ತಾ ಇದ್ರ. ನೀವು ಹೇಳಿ, ಹೆಣ್ಮಕ್ಳು ಫಸ್ಟು. ಕಪ್ ಹೌದು, ಆಲ್ವೇಸ್ ಹೆಣ್ಮಕ್ಳೇ ಸ್ಟ್ರಾಂಗ್. ಹೇಳಿ, ನೀವೇ ಸ್ಟ್ರಾಂಗ್ ಹೇಳಿ. ನನಗೆ ಮೋಟಿವೇಟ್ ಮಾಡ್ತಿದ್ದೀರಾ ಗಂಡ್ ಮಕ್ಳು ಅಂದ್ಮೇಲೆ. ಪ್ಲಾನ್ಸ್ ಅಂತ ಐ ಡೋಂಟ್ ವಾಂಟ್ ಟು ಹ್ಯಾವ್ ಎನಿ ಮೇಜರ್ ಪ್ಲಾನ್ಸ್. ಯಾಕಂದ್ರೆ ಯಾವತ್ತು ನಾವು ಒಂದು ಯೋಚನೆ ಮಾಡಿರ್ತೀವಿ, ಅಲ್ಲಿ ಮೇಲೆ ಕೂತಿರೋ ಅವ್ನು ಬೇರೆ ಏನೋ ಪ್ಲಾನ್ ಇರುತ್ತೆ. ಸೊ ಜಸ್ಟ್ ವಾಂಟ್ ಟು ಗೋ ವಿತ್ ಗಾಡ್ಸ್ ಪ್ಲಾನ್. ನನಗೆ ಹೇಳ್ಕೊಟ್ಟಿರೋದು ಯಾರು ಗೊತ್ತಾ? ತರುಣ್. ನಾನು ಯಾವತ್ತು ತುಂಬಾ ಪ್ಲಾನಿಂಗ್ ಮಾಡ್ತಾ ಇದ್ದೆ ಮೊದಲು. ಇದಾದ್ಮೇಲೆ ಹಿಂಗಾಗುತ್ತೆ, ಇದು ಹಂಗಾಗುತ್ತೆ, ಇದಾದ್ಮೇಲೆ ಈ ಥರ ಇದು ಲೈಕ್ ತುಂಬಾ ಪ್ಲಾನಿಂಗು. ತರುಣ್ ಯಾವತ್ತೂ ಹೇಳ್ತಾ ಇದ್ದಿದ್ದು ನನಗೆ, ನಾನು ಯು ಶುಡ್ ನೆವರ್ ಪ್ಲಾನ್ ಮಾಡಬೇಡ, ನೀನು ಯಾವತ್ತು ಅದು ಬಿಟ್ಬಿಡು, ಅದನ್ನು ನೀನು ಮನಸ್ಸಲ್ಲಿ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ಯಾ, ಅದಾದಮೇಲೆ ಲೆಟ್ ಇಟ್ ಗೋ, ಅದು ನೀನು ಲೆಟ್ ಇಟ್ ಫ್ಲೋ ಅನ್ನೋ ಥರದಲ್ಲಿ, ನಾಟ್ ಲೆಟ್ ಇಟ್ ಗೋ, ಲೆಟ್ ಇಟ್ ಫ್ಲೋ ಅನ್ನೋ ಥರದಲ್ಲಿ. ಸೊ ಅದನ್ನು ಇವತ್ತಿನವರೆಗೂ ಫಾಲೋ ಮಾಡ್ತಾ ಇದ್ದೀನಿ. ಆ ದಿನಕ್ಕೆ ನನಗೆ ಈ ಕೆಲಸಗಳು ಮಾಡಬೇಕು, ಒಂದು ವಿಶ್ ಲಿಸ್ಟು ಮಾಡಿದ್ದೀನಿ, ಈ ಕೆಲಸಗಳು ಮಾಡಿದ್ದೀನಿ. ಬೆಳಗ್ಗೆ ಜಿಮ್ಗೆ ಹೋಗಬೇಕು, ಈ ಡಯಟ್ ಇದು ಮಾಡಬೇಕು, ಇದಿಷ್ಟು ಕಾಲ್ಸ್ಗಳು ಮಾಡಬೇಕು, ಕೆಲವೊಂದು ಚೆಕ್ ಲಿಸ್ಟ್ಗಳು ಮಾಡಿಟ್ಟಿರ್ತೀನಿ. ಆ ಕೆಲಸ ಆ ದಿನಕ್ಕೆ. ಮತ್ತು ಬೋನಸ್ ಆಗಿ ಏನೇನು ಸಿಗುತ್ತೆ ಜೀವನದಲ್ಲಿ, ಅದೆಲ್ಲ ಬೋನಸ್ ಅಷ್ಟೇ. ನಿಮ್ಮ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಸಿನಿಮಾಗಳು ನಮ್ದು ಹೌದು, ಅವ್ರು ಹೇಳ್ದಂಗೆ ಸರ್. ಭಗವಂತ ಅವತ್ತೊಂದು ದಿನಕ್ಕೆ ಏನು ಕೊಡ್ತಾನೆ ಅದನ್ನು ತಗೊಳ್ಳೋದಷ್ಟೇ, ಕೈ ಮುಕ್ಕೊಂಡು. ಸದ್ಯದೆಲ್ಲ ಗುಡ್ ನ್ಯೂಸ್ ಕೊಡ್ತೀನಿ ನಿಮಗೆ. ಇದೆ ಗುಡ್ ನ್ಯೂಸ್, ನಾಟ್ ದಟ್ ಗುಡ್ ನ್ಯೂಸ್, ಸಿನಿಮಾಗೆ ಸಂಬಂಧಪಟ್ಟ. ನಾನು ಹೆಂಗೋ ಗುಡ್ ನ್ಯೂಸ್ ಕೊಡೋದಕ್ಕೆ ಸಾಧ್ಯ. ಅಪ್ಪಟ ಗಂಡಸು ಹೆಂಗೋ ಗುಡ್ ನ್ಯೂಸ್, ಅಪ್ಪಟ ಗಂಡಸು ಅದೇ ಹೆಣ್ಮಕ್ಳು ಥ್ರೂ ಗುಡ್ ನ್ಯೂಸ್ ಕೊಡೋದಷ್ಟೇ. ನೋಡಿ ಸ್ಟೀರಿಯೋಟೈಪ್. ಹಾಗಾಗಿ ಸಿನಿಮಾಗೆ ಸಂಬಂಧಪಟ್ಟಾಗೆ ಹೇಳಿದ ಹೆಣ್ಮಕ್ಳು ಯಾವತ್ತು ಹುಷಾರಂತ. ಬನ್ನಿ, ಒಳ್ಳೆ ಕಂಟೆಂಟ್ ಅಂತ ಸಿನಿಮಾ. ದಯವಿಟ್ಟು ನಿಮ್ಮ ಪೇರೆಂಟ್ಸ್ ಜೊತೆನಲ್ಲಿ ಬನ್ನಿ. ಮನೆಯಲ್ಲಿ ಹಿರಿಯರು ಇದ್ರೆ ಅವ್ರನ್ನ ಕರ್ಕೊಂಬನ್ನಿ, ಅವ್ರಿಗೂ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ದಯವಿಟ್ಟು. ಇಷ್ಟೊತ್ತು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲೂ ಅಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ರು, ಈ ಕ್ವೆಶ್ಚನ್ ಕೇಳೋ ಟೈಮಲ್ಲೇ ಬಂದಿದ್ದಾರೆ. ಸೊ ತುಂಬಾ ಹೊಗಳಬೇಕು.
ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಇಲ್ಲಿದೊಂದು ವರ್ಕ್ ಕಲ್ಚರ್. ತುಂಬ ಆರ್ಗನೈಸ್ಡ್ ಆಗಿ ಬಂದು ಕತೆ ಹೇಳಿದ್ರು, ಇದೊಂದಿದೆ ಮಾಡೋಣ, ಇದೊಂದು ಡೇಟ್ ಅಂತ ಕೊಟ್ಟರು, ಆ ಡೇಟ್ಗೆ ಹೋಗ್ಬಿಟ್ಟು ಕೆಲಸ ಮಾಡಿದ್ವಿ. ಆ ಟೈಮ್ ಅದಾದ್ಮೇಲೆ ಡಬ್ಬಿಂಗಿಗೆ ಒಂದು ಡೇಟ್ ಕೊಟ್ಟರು, ಕರೆಕ್ಟಾಗಿ ಒಂದು ಪ್ರಾಪರ್ಲಿ ಆರ್ಗನೈಸ್ಡ್. ಸೊ ಅದರಲ್ಲೇ ಗೊತ್ತಾಗಿದೆ ಕಲಿಯೋದೆಷ್ಟೋ ಇದೆ. ನಮ್ಮ ಆರ್ಟಿಸ್ಟ್ಗಳಿಗೆ ಅದೇ ತೃಪ್ತಿ, ಹೇಳಿರೋ ಟೈಮಲ್ಲಿ ಏನೋ ಒಂದು ಮಾಡಿಕೊಟ್ರೆ. ಬಿಕಾಸ್ ನಮ್ಮ ಎಲ್ರದ್ದು ಕಮಿಟ್ಮೆಂಟ್ ಅಂತ ಅಂದ್ರೆ ಯಾವುದೇ ಸಿನಿಮಾ ನಾವು ತೊಗೊಂಡ್ರು ಅದೊಂದು ಕಮಿಟ್ಮೆಂಟ್. ನಮಗೆ ಆ ಕಮಿಟ್ಮೆಂಟ್ನ ನೀಟಾಗಿ ಮಾಡಿ ಮುಗಿಸಿ ಅವ್ರ ಕೈ ಕೊಡೋ ಅಷ್ಟೊತ್ತು ನಮ್ದು ಇದಿರುತ್ತೆ ಗೊತ್ತಾ, ತಳಮಳ. ಸೊ ವಿಲ್ ಬಿ ಇನ್ ದ್ಯಾಟ್ ಹೋಲ್ ಸಿಚುವೇಶನ್. ಸೊ ನೀಟಾಗಿ ಅವ್ರ ಕಡೆಯಿಂದ ಆದಾಗ ನಮ್ಮ ಕಡೆಯಿಂದನೂ ಇದಾದಾಗ ಪ್ರಮೋಷನ್ಸಿಗೆ ಬರಬೇಕು ಅನಿಸುತ್ತೆ, ಮಾತಾಡಬೇಕು ಅನಿಸುತ್ತೆ, ಸಿನಿಮಾನ ಪ್ರಮೋಟ್ ಮಾಡಬೇಕು ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಜೆನ್ಯೂನ್ಲಿ ಹೇಳಬೇಕಂತ ಹೇಳಿದ್ರು ನಾನು ಡಬ್ಬಿಂಗ್ ಟೈಮಲ್ಲಿ ಎಷ್ಟೇ ಫುಟೇಜಸ್ ನೋಡಿದಾಗ ನಾನಿ ಸರ್ ಪರ್ಫಾರ್ಮೆನ್ಸ್, ಐ ಥಿಂಕ್ ಈ ಸಿನಿಮಾಗೆ ಅವರಿಗೆ 100% ಒಂದು ಫಿಲ್ಮ್ ಫೇರ್ ಅಂತೂ ಬರಲೇಬೇಕು, ಗುಡ್ ಸ್ಟೇಟ್ ಅವಾರ್ಡ್ ಅಂತೂ ಬರಲೇಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.